ಆರ್ಕಿಟೆಕ್ಟ್ ಮಾಡಿದ್ದಾರೆ ನೋಡಿ ಆಗಿನ ಕಾಲದಲ್ಲಿ. ಅಪ್ಪ ಧರ್ಮಸ್ಥಳ ರೋಡ್ ಅಂತೂ ಗುರು ವರ್ಸ್ಟ್. ಸೊ ಈ ಕೋಟೆ ಬಂದು 1792ರಲ್ಲಿ ಕಟ್ಟಿರೋದು. ಸಕಲೇಶ್ಪುರದಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದ್ದು. ಯಪ್ಪ ಶೂಟ್ ಮಾಡ್ಬೇಕಾದ್ರೆ ಅಂತ. ಯಪ್ಪ ಧರ್ಮಸ್ಥಳ ರೋಡ್ ಅಂತೂ ಗುರು ವರ್ಸ್ಟ್ ಅಂದರೆ ವರ್ಸ್ಟು. ಈ ಲ್ಯಾಂಡ್ ಸ್ಲೈಡ್ ಆಗಿರೋದಕ್ಕೂ ಯಪ್ಪ ಅವ್ರ ಕನ್ಸ್ಟ್ರಕ್ಷನ್ಗೂ ಬೇಡವೇ ಬೇಡ, ಬರೋಕ್ಕೆ ಹೋಗ್ಬಾರ್ದು ಈ ರೂಟಲ್ಲಿ. ತೇರಿಕೆ ಓಡಿಸೋಡ್ಸಲ್ಲ ಕೈಯೆಲ್ಲ ನೋವು ಬಂದ್ಬಿಟ್ಟಿದೆ. ಇನ್ನು ನೆಕ್ಸ್ಟು ನಮ್ಮ ಜಾಕಿ ಲಾಂಗ್ ರೈಡ್ ಅಂದರೆ ಬ್ಯಾಂಗ್ಳೂರು ಸುತ್ತಮುತ್ತನೇ ಮಾಡ್ಕೊಬೇಕು, ಇಲ್ಲಂತೂ ಆಗಲ್ಲ ಗುರು. ಬೊಲೆರೋ ಕಾರ್ ಮಾತ್ರ ಎಲ್ಲದಕ್ಕೂ ಹೊಂದ್ಕೊಳುತ್ತೆ. ಸಕಲೇಶ್ಪುರದಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದ್ದು. ಯಪ್ಪ ಹೆಂಗಿದೆ, ಎಷ್ಟು ಆಗಿದೆ ನೋಡಿ ಗೈಸ್. ಫುಲ್ಲು ಸರಿಯಾಗಿ ದೊಡ್ಡ ಲ್ಯಾಂಡ್ ಸ್ಲೈಡ್ ಆಗ್ಬಿಟ್ಟಿದೆ. ಸೊ ಇಲ್ಲಿ ಮಂಜಾರಾಬಾದ್ಗೆ ಹೋಗ್ತಾ ಇದ್ದೀವಿ ಇವಾಗ. ಅಲ್ಲಿ ಮೇಲೆ ಹತ್ತಬೇಕು ಫುಲ್ಲು. ಇಲ್ಲ ಅಲ್ಲೇ ನಿಲ್ಸ್ಬೋದು. ಹಾಂ ಹೋಗಿಲ್ಲ ಅಂತವ್ರ. ಅಟ್ಲೀಸ್ಟ್ ಗೇಟ್ವರೆಗೂನಾದರೂ ಹೋದರೆ ಓಕೆ. ಅವ್ರ ಊರವ್ರೆಲ್ಲ ಇಲ್ಲೇ ನಿಲ್ಸ್ಬಿಟ್ಟು ಹೋಗಿ ಅಂತಾರಲ್ಲ. ಸೊ ಇವಾಗ ಹತ್ತುತ್ತಾ ಇದ್ದೀವಿ ಮಂಜಾರಾಬಾದ್ ಫೋರ್ಟ್ಗೆ. ಗಾಡಿ ಎಲ್ಲ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಇವಾಗ ಮೇಲೆ ಹೋಗ್ತಾ ಇದ್ದೀವಿ. ಸೊ ಜಾಸ್ತಿ ಏನಿಲ್ಲ, ಒಂದು ಸ್ಟಾರ್ ಶೇಪ್ ಫೋರ್ಟ್ ಇದೆ, ನೋಡಿಕೊಂಡು ಬರೋಣ. ಸೊ ಇವಾಗ ಮಂಜಾರಾಬಾದಿಗೆ ಬಂದ್ವಿ ಫೋರ್ಟ್ಗೆ. ಫುಲ್ ಹೈಟಲ್ಲಿದೆ ಫೋರ್ಟು. ಕಲ್ಲುಗಳು ನೋಡಿ ಆಗಿರೋ ಕತೆ, ಫುಲ್ಲು ಬ್ಲ್ಯಾಕ್ ಆಗ್ಬಿಟ್ಟಿದೆ. ಡಿಸೈನ್ ನೋಡ್ಗುರು ಏನು ಸಕ್ಕತ್ತಾಗಿ ಕಟ್ಸವ್ರೆ. ವಿಡಿಯೋಗ್ರಫಿ ಮಾಡಂಗಿಲ್ವಂತೆ. ಇವು ಡ್ರೋನ್ ಹರ್ಸಂಗಿಲ್ವಂತಲ್ಲೋ, ಅಲ್ಲೇ ಹಾಕೋರಲ್ಲ. ಕೇಳೋಣ ಬಿಡ, ಒಂದು ನಿಮಿಷ ಪಟ್ಟಂತ ಬಿಟ್ಬಿಟ್ಟು ಮತ್ತೆ ಪ್ರೀ ವೆಡ್ಡಿಂಗ್ ಏನೋ ಟಿಕೆಟ್ ಇರುತ್ತಿಲ್ಲ ಅಷ್ಟೇ. ಇದು ಸೊ ಈ ಕೋಟೆ ಬಂದು 1792ರಲ್ಲಿ ಕಟ್ಟಿರೋದು. ಮೈಸೂರು ಸಂಸ್ಥಾನಕ್ಕೆ ಸೇರಿರೋ ಕೋಟೆ. ಬಟ್ ಇದನ್ನು ಆಳ್ತಿದ್ದು ಟಿಪ್ಪು ಸುಲ್ತಾನ್ ಅಂತೆ. ಇದು ಡ್ರೋನ್ ವ್ಯೂ ಆರ್ಸೋಣ ಅಂದ್ಕೊಂಡ್ವಿ, ಬಟ್ ಇಲ್ಲಿ ಡ್ರೋನು ಅಲೋನೇ ಇಲ್ಲ. ಸುಮ್ಮನೆ ಅಲ್ಲಿಂದ ಬಂದು ವೇಸ್ಟು. ಅದಕ್ಕೆ ಅಂತಲೇ ತಂದ್ವಿ. ಈ ಸ್ಟಾರ್ ಶೇಪ್ ಸಕ್ಕತ್ತಾಗಿ ಕಾಣುತ್ತೆ ಅಂತ. ಇಲ್ಲಿ ನೋಡಿದ್ರೆ ಬಿಡ್ತಾನೆ ಇಲ್ಲ. ಸೊ ಆರ್ಸೋದು ಬೇಡ, ಸುಮ್ಮನೆ ಯಾಕೆ ತೊಂದರೆ ಅಂತ ಇಲ್ಲಿ ಮೇಲೆ ನಿಂತ್ಕೊಂಡು ಸುಮ್ಮನೆ ಇಲ್ಲೇ ವ್ಯೂ ನೋಡ್ತಾ ಇದ್ದೀವಿ. ಇಲ್ಲಿಂದ ಏನೂ ಗೊತ್ತಾಗಲ್ಲ ನಿಮಗೆ, ಬಂದರೆ ಬರೀ ಕಾಂಪೌಂಡ್ ಥರ ಅನಿಸುತ್ತೆ ಅಷ್ಟೇ. ಬಟ್ ಟಾಪಿಂದ ಸಕ್ಕತ್ತಾಗಿ ಕಾಣುತ್ತೆ ಈ ಕೋಟೆ. ಸೊ ಇಷ್ಟೇ ಮಂಜಾರಾಬಾದ್. ಬಟ್ ಬೇರೆ ಏನಿಲ್ಲ, ಜನ ಎಲ್ಲ ಕಮ್ಮಿನೇ ಇದ್ದಾರೆ ವೀಕೆಂಡ್ಸ್ ಇವಾಗ. ಸೊ ಮುಂದೆ ನೋಡೋಣ ಬನ್ನಿ, ಒಂದೆರಡು ಸಿನಿಮ್ಯಾಟಿಕ್ಸ್ ತಕ್ಕೊಂಡು ಹೊರಡೋಣ. ಸೊ ಹೆಂಗೆ ಆರ್ಕಿಟೆಕ್ಟ್ ಮಾಡಿದ್ದಾರೆ ನೋಡಿ ಆಗಿನ ಕಾಲದಲ್ಲಿ. ಎಲ್ಲ ಡಿಸೈನ್ಸ್ ಎಲ್ಲ ಸಕ್ಕತ್ತಾಗಿ ಕಟ್ಟಿರೋದು. ತುಂಬ ಚಿಕ್ಕ ಚಿಕ್ಕ ಇಟ್ಟಿಗೆಯಿಂದ ಕಟ್ಟಿರೋದು ಇದು. ಪ್ರೇಮಿಗಳು ಹಾಳು ಮಾಡಿಬಿಟ್ಟವ್ರೆ. ಪ್ರೇಮಿಗಳು ಬಂದು ಎಲ್ಲ ಕಾಂಪೌಂಡ್ ಮೇಲೂ ಅವರ ಹೆಸರುಗಳೇ ಬರ್ಕೊಂಡ್ಬಿಟ್ಟವ್ರೆ. ಮುಂದೆ ಫುಲ್ ಸ್ಲೋಪ್ ಇದೆ. ರೈಲ್ವೆ ಟ್ರ್ಯಾಕ್ ಇರಲಿಲ್ಲ, ಅದೇ ರೈಲ್ವೆ ಟ್ರ್ಯಾಕ್ ಗೊತ್ತಾಯ್ತು. ಇಲ್ಲಿ ಯಾವುದೋ ಕ್ಯಾಸಲ್ ಇದ್ದಂಗೆ ಐತೆ ನೋಡು.
ಒಟ್ಟಿನಲ್ಲಿ ಕಪಲ್ಸ್ಗಳ್ದೆ ಎಲ್ಲ ಅಬ್ರ ಕಣ ಇಲ್ಲಿ, ಎಲ್ಲೂ ಬಿಟ್ಟಿಲ್ಲ ಗುರು, ಎಲ್ಲ ಕಡೆನೂ ಬರ್ದವ್ರೆ. ನೋಡಿ ಎಂಟ್ರೆನ್ಸ್. ಹಾಂ ಎಂಟ್ರೆನ್ಸು ಇದೇನಾ ಎಂಟ್ರೆನ್ಸು? ಹಾಂ, ನಾವು ಅಲ್ಲಿಂದ ಬಂದಿದ್ದು. ಹೌದಾ? ಇದು ಇಲ್ಲಿ ಎಂಟ್ರೆನ್ಸ್ ಇರೋದು ಕರೆಕ್ಟ್. ಇಲ್ಲಿ ಎಂಟ್ರೆನ್ಸ್. ಹಾಂ, ನಾವು ಈ ಕಡೆಯಿಂದ ಬಂದಿರೋದು. ಬಟ್ ವಾಲ್ ಎಲ್ಲ ಸಕ್ಕದಾಗೈತಲ್ಲ, ಕಟ್ಟೋರೆಲ್ಲ ಹೇಳೋ ಅವಾಗ. ಹಂಗೆಲ್ಲ ಇಲ್ಲ, ಚಂದ. ಇದ್ರೊಳಗಡೆ ಹೋಗ್ಬಿಟ್ಟು ಬರೋಣ. ಗುಹೆನಾ? ಎಲ್ಲೋದ್ರೂ ಈ ಕಪಲ್ಸ್ಗಳ್ದು ರೋದನೆ ಬಿಡಲ್ಲ ಅಪ್ಪ. ಕೆತ್ತಿ ಒಳ್ಳೆ ಜಾಗ. ಜಾರುತ್ತೇನೋ? ಏನಾಯ್ತು? ಏನು ಕಾಣ್ತಿಲ್ಲ. ಜಾರಲ್ಲ, ಹುಷಾರಾಗಿ ಬನ್ನಿ. ಲೈಟ್ ಹಾಕೋ. ಚಾನಲ್ಲು ಸುರಂಗ ಮಾರ್ಗ ಇದೆ ಅಷ್ಟೇ. ಇಲ್ಲ, ಏನೂ ಇಲ್ಲ. ಖಾಲಿ. ಹೌದಾ? ಇದು ಬಚ್ಚಿಕೊಳ್ಳಕ್ಕೆ ಶೂಟ್ ಮಾಡ್ಬಿಡ್ತಾರೆ ಅಂತ. ಬಿಟ್ಬಿಡೋಣ. ಅದು ಬೆಟ್ಟದ ಭೈರವೇಶ್ವರ. ಬರ್ತಾನಲ್ಲ, ಬೆಟ್ಟದ ಭೈರವೇಶ್ವರ ಅದು. ಹೌದಾ? ಅದಲ್ಲ ಕಣಲೆ. ಸಂಚಾರಿ ಕೊನೆಯಲ್ಲಿ ಹಿಂಗೆ ಗೋಡೆ ಹೊಡಿತಾನೆ ನಿನ್ನ ಹತ್ರ. ನಿಮ್ಗೆ ಲವ್ ಮಾಕ್ಟೈಲ್. ಇಷ್ಟೇ, ಅಟ್ಲೀಸ್ಟು ರೂಯಿನ್ಸ್ ಥರ ಅಲ್ವಾ. ಪಬ್ಜಿ ಆಡಾಡಿದ್ವಿ, ಇವಾಗ ಇದನ್ನೆಲ್ಲ ನೋಡೋಕೆ ಖುಷಿ ಆಗುತ್ತೆ ಅಷ್ಟೇ. ಡೌನ್ಲೋಡ್ ಮಾಡ್ಕೊಂತೀವಿ ಅದನ್ನೇ ಹಂಗೆ ಇನ್ಸ್ಟಾ ಸ್ಟೋರಿ. ಎಲ್ಲ ಹನಿಗಳು ಸೋರ್ತಾ ಇದೆ ಮೇಲಿಂದ. ಶೂಟ್ ಮಾಡ್ಕೋಬೇಕಾದ್ರೆ ಅಂತ. ಸ್ನ್ಯಾಪ್ ಹಾಕೊಂಡ್ರೆ ಡೌನ್ಲೋಡ್ ಮಾಡ್ಕೊಂತೀವಿ ಅದನ್ನೇ ಹಂಗೆ ಇನ್ಸ್ಟಾ ಸ್ಟೋರಿ. ಸೊ ನೋಡಿ, ಫುಲ್ ಎಲ್ಲ ಹಳೇದು ಊರು. ನೀರೆಲ್ಲ ಹೆಂಗೆ ಸ್ಟೋರ್ ಆಗಿದೆ, ಮಳೆ ಬಂದು. ಹಾಂ, ಹಿಸ್ಟ್ರಿ ಓದಿದೆ, ಮರ್ತೋಗ್ಬಿಟ್ಟೈತೆ. ಮತ್ತೆ ಓದ್ಬಿಟ್ಟು ಹೇಳು ಅಷ್ಟೇ, ಹಂಗೆ ಮಾಡಬೇಕು. ಓದ್ಬಿಟ್ಟು ಹೇಳು. ನೋಡಿ ಸ್ಟಾರ್ ಶೇಪ್. ಸೊ ಎಲ್ಲ ಇಲ್ಲಿಂದ ಓಡ್ತಾ ಇದೀವಿ ಮನೆಗೆ. ಫೈನಲಿ ರೀಚ್ಡ್. ಹೂ ಕಣ, ಅದನ್ನೇ ಮಾಡ್ತಾ ಇರೋದು. ಏನಂತ ಮಾಡಿದ್ಯಾ ಅವನು? ಫೈನಲಿ ಕಂಪ್ಲೀಟ್ ಆಗಿದೆ. ನಮ್ಮ ಬಂದಿದ ತಕ್ಷಣ ರಿಸಲ್ಟ್ ಬಂದಿದೆ ಅವ್ರದ್ದು. ಇಬ್ರು ಪಾಸ್ ಆಗ್ಬಿಟ್ಟವ್ರೆ. ಅಯ್ಯೋ, ಒಳ್ಳೆ ಕತೆ. ಇನ್ನೊಂದು ಟ್ರಿಪ್ ನೆಕ್ಸ್ಟ್ ಟ್ರಿಪ್ಪಲ್ಲೆಲ್ಲ ಶಿವಮೊಗ್ಗ ನೆಕ್ಸ್ಟ್ ರೈಡು ನಮ್ಮದು. ನಾನು ಪಕ್ಕ ಶಿವಮೊಗ್ಗ. ಓಕೆ ಫ್ರೆಂಡ್ಸ್, ಬಾಯ್.